ತೇಜ ತೇಜ ಮಗಳೇ ತೇಜ ಸರ್ನ ಬಾಮಿ. ಅಯ್ಯೋ ನಿನ್ ಮದ್ವೆ ಮಾಡ್ಕೊಳ ಹುಡ್ಗ ಎಷ್ಟು ಕೋಟ್ಯಾಧೀಶ್ವರ ಅಂತ ಹೇಳ್ಬಿಟ್ಟು ಲೆಕ್ಕ ತಗೊಳಕ್ಕೆ ರೆಡಿಯಾಗಿರು. ಬಾ ಸರ್ನ ವಸಿ. ಅಯ್ಯೋ ನಮ್ಮ ಅಮ್ಮ ಇಷ್ಟು ದಿನಕ್ಕೆ ಒಂದೇ ಒಂದು ಒಳ್ಳೆ ಕೆಲಸ ಮಾಡೈತೆ ಅಂದ್ರೆ ಅದಿದೇನೇನಿಯ ಸದ್ಯ ಎಲ್ಲ ನನ್ನ ಹೇಳ್ಬಿಟ್ಟು ನಮ್ಮ ಅಳಿಮಯ್ಯ ಎಲ್ಲವನೇ ಅಂತ ಹೇಳಿ ಎಷ್ಟು ಕೋಟಿ ಸಂಪಾದನೆ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಭಾಳ ಅಂದರೆ ಭಾಳ ಒಳ್ಳೆ ಕೆಲಸ ಮಾಡೈತೆ ನಮ್ಮಮ್ಮ. ನಮ್ಮ ಅಳಿಮಯ್ಯ ಒಂದು ಎಷ್ಟು ಕೋಟಿ ಆಸ್ತಿ ಇರ್ಬೋದು ಅಂದಾಜು ಒಂದು 100 ಕೋಟಿ. ಚೀನಾ ಅಂದಮೇಲೆ ಅವರೆಲ್ಲ ಶಾನೆ ಫೇಮಸ್ ಅಲ್ವಾ, ಅವ್ರದ್ದೆಲ್ಲ ಬೇಜಾನ್ ಇರ್ತದೆ ಬಿಡು, ಕೋಟಿ ಕೋಟಿ ಇರ್ತದೆ ಅವ್ರದಂತೂ ಆಸ್ತಿ. ಪೆನ್ನು ಪೇಪರ್ ತಗೊಂಡೋಗಿ ಬರ್ಕೊಂಬಿಟ್ಟು ಬರಬೇಕು ನಾನಂತೂ. ಯಪ್ಪ ನನಗಂತೂ ಒಂಥರ ಖುಷಿ ಆಯ್ತೈತೆ ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು. ಲೇ ಮಗಳೇ ತೇಜ ಸರ್ನ ಬಾಯಿಲಿ ನಿಂಗೊಂದು ದಿಸಿ ಹೇಳ್ಬೇಕು. ಅಯ್ಯೋ ಯಾವಾಗ ಗುಡಿಸ್ಕೊಂಡು ಮನೆ ಕಂಡ ಇತ್ತಳೆ ಬಾರ ಇಲ್ಲಿ. ಯಾಕಮ್ಮ ಹಿಂಗ್ ಕೂಕತ್ತಾ ಇದೀಯಾ, ಏನಾಯ್ತು ಮಗಳೇ? ಜಾಕ್ ಪಾಟ್ ಹೊಡಿತು ಮಗಳೇ. ಏನ್ ಜಾಕ್ ಪಾಟಮ್ಮ? ಲಾಟ್ರಿ ಗಿಟ್ರಿ ಹೊಡಿತೇನೆ ನಿಂಗೆ? ಹೇ ಮೂದೇವಿ ನನ್ಗೆ ಲಾಟ್ರಿ ಹೊಡಿತದೆ? ಲಾಟ್ರಿ ಅಲ್ಲ ಕಣಮ್ಮಿ, ನೀನ್ ಮದ್ವೆ ಮಾಡ್ಕೊಳ್ಳೋ ಹುಡ್ಗ ಎಷ್ಟು ಕೋಟ್ಯಾಧೀಶ್ವರ ಅಂತ ಹೇಳ್ಬಿಟ್ಟು ತಿಳ್ಕೊಳಕ್ಕೆ ನಮ್ಗಂತೂ ಒಂದು ಒಳ್ಳೆ ದಾರಿ ಸಿಕ್ತು ಕಣಮ್ಮಿ. ಅವ್ನು ಎಷ್ಟು ಕೋಟ್ಯಾಧೀಶ್ವರ, ಎಷ್ಟು ದುಡ್ಡು ಎಣಿಸ್ತಿರ್ತಾನೆ, ಏನ್ ಮಾಡ್ತಿರ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲ ಇವತ್ತು ಗೊತ್ತಾಯ್ತದೆ ನೋಡಿ ನಮ್ಗಂತೂ. ನಿಮ್ಮ ಅಜ್ಜಿ ಇಲ್ವಾ, ನಿಮ್ಮ ಅಜ್ಜಿ ದೆಯ್ಯಾಗೈತಲ್ಲ, ನಿಮ್ಮ ಅಜ್ಜಿ ದೆವ್ವಾಗಿರೋದಕ್ಕೆ ಎಲ್ಲ ವಿಷಯನೂ ಗೊತ್ತಾಯ್ತದಂತೆ. ಅದಕ್ಕೆ ನೀನು ಅಳಿಯ ಎಷ್ಟು ಕೋಟಿ ಎಣಿಸ್ತಿರ್ತಾನೆ ಅಂತ ಹೇಳ್ಬಿಟ್ಟು ನಾನು ಇವಳ ಜಾಗಕ್ಕೆ ಹೋಗ್ಬಿಟ್ಟು ನೋಡು, ಆ ಜಾಗದಾಗ ನೀನು ಅಳಿಮಯ್ಯ ಇತ್ತಾನೆ ಬೇಜಾನ್ ಕೋಟಿ ಎಣ್ಸೋದು ಎಲ್ಲನೂ ನಿನಗೆ ಹಂಗೆ ನಿನಗೆ ಕಾಣಿಸ್ತದೆ ಅಂತ ಹೇಳ್ಬಿಡ್ತು. ನನಗಂತೂ ಅದಕ್ಕೆ ಪೇಪರು ಪೆನ್ನು ತಗೊಂಡೋಗ್ಬಿಟ್ಟು ಬರ್ಕೊಬಿಟ್ಟು ಬರಬೇಕು, ಅಷ್ಟು ಕೋಟಿ ಎಣಿಸ್ತಿರ್ತಾನೆ ಅನ್ನಿಸ್ತದೆ. ನಿಮ್ಮ ಅಜ್ಜಿ ಹೇಳ್ತು ಬಂದ್ಬಿಟ್ಟು. ಅದಕ್ಕೆ ಅದೇ ನಮ್ಮಿ ನಿಮ್ಮ ಕಾಲೇಜ್ ಪಕ್ಕ ಹೋಗಿದ್ದಲ್ಲ, ಕಾಲೇಜು ಅಲ್ಲಿ ಪಕ್ಕ ಪಾರ್ಕ್ ಐತಂತಲ್ಲ, ಆ ಪಾರ್ಕ್ಗೆ ಇರ್ತಾರಂತೆ, ಅಲ್ಲೇ ಎಲ್ಲ ವ್ಯವಹಾರನಂತೆ. ಆ ಪಾರ್ಕಾಗೆ ಏನು ವ್ಯವಹಾರ ನಡೀತದಮ್ಮ? ಪಾರ್ಕಾಗೆಲ್ಲ ವ್ಯವಹಾರ ನಡೀತವೆ? ಛೇ ಪಾರ್ಕಾಗೆಲ್ಲ ವ್ಯವಹಾರಗಳೆಲ್ಲ ನಡೆಯೋಕ್ಕಿಲ್ಲ ಕಣಮ್ಮ. ಬರೀ ಪಾರ್ಕಾಗ ವಾಕಿಂಗ್ ಮಾಡೋರು ಅವರು ಇವರು ಬರ್ತಾರೆ ಅಷ್ಟೇ, ಏನಿಯ ಲೋವರ್ಸು ಕುಂತ್ಕೊಂಡಿರ್ತಾರೆ, ಅಲ್ಲಿ ಏನು ವ್ಯವಹಾರ ನಡೆದತ್ತು? ಅಯ್ಯೋ ಮಗಳೇ ನಿಮ್ಮ ಅಜ್ಜಿ ಹೇಳಿದ್ರಾಗ ಏನಂತೀವಪ್ಪ. ಸರಿ ಒಂದು ಹೆಜ್ಜೆ ಹೋಗ್ಬಿಟ್ಟು ಬಂದ್ಬಿಡೋಣ ಬಾ, ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬಂದರೆ ಏನನ್ನ ಸೌದೈತೀವ ನಾವು? ಏನು ಸೌದೋಗಕ್ಕಿಲ್ಲ. ನೋಡು ಆರಾಮಾಗಿ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬಂದಂಗೂ ಆಯ್ತದೆ, ಅಳಿಮಯ್ಯೊಂದು ಎಷ್ಟು ಕೋಟಿ ಆಸ್ತಿ ಐತೆ ಅಂತ ತಿಳ್ಕೊಂಡು ಬಂದಂಗೂ ಆಯ್ತದೆ. ಬಾ ಹೋಗ್ಬಿಟ್ಟು ಬರೋಣಿ. ಅಮ್ಮ ನಾನು ಅವ್ರಿಗೆ ಫೋನ್ ಹಾಕ್ಲಾ? ಒಂದೇ ಒಂದು ಕಿತ್ತ ಫೋನ್ ಹಾಕ್ಬಿಟ್ಟು ಹಿಂಗೆ ಬರ್ತಾ ಇದೀವಿ ಅಂತ ಹೇಳ್ಬಿಡ್ಲಾ? ಅವ್ರನ್ನ ಎಲ್ಲ ರೆಡಿ ಮಾಡ್ಕೊತಾರೆ. ಅಯ್ಯೋ ಪ್ಯಾಕ್ಸಿಕಮಣಿ, ಫೋನ್ ಹಾಕಕ್ಕಾಯ್ತದೆ? ಫೋನ್ ಹಾಕ್ಬಿಟ್ಟು ಹೋಗ್ಬೇಡ ಅಂತ ಹೇಳೈತೆ ನಿಮ್ಮ ಅಜ್ಜಿ. ಹಾಗೆ ಸರ್ಪ್ರೈಸಾಗೆ ನೀವು ಹೋದ್ರೆ ಅಳಿಮಯ್ಯ ಎಲ್ಲ ಎಣಿಸ್ತಿರೋದೆಲ್ಲ ಕಾಣಿಸದಂತೆ. ಅಂದರೆ ಏನು ಗೊತ್ತೇನಮ್ಮಿ, ಪಾರ್ಕ್ ಒಳಗಡೆ ಟೈಮಿಂಗ್ಸ್ ಇರ್ತದಲ್ಲ, ಯಾರು ಬರೋಕ್ಕಿಲ್ವಲ್ಲ, ಯಾರು ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಏನಾರ ಮಾಡ್ಕೊಂಡಿರ್ತಾರೋ ಏನೋ, ಯಾರಿಗೆ ಗೊತ್ತು ಅಲ್ವೇ? ನೋಡು ಯಾರಿಗೂ ಫೋನ್ ಹಾಕೋದು ಬೇಡ, ನಿಮ್ಮ ಅಜ್ಜಿ ಹೇಳಿರೋ ಜಾಗಕ್ಕೆ ಹೋಗೋಣ. ನಿಮ್ಮ ಅಜ್ಜಿ ನಮ್ಗೆ ಯಾಕಮ್ಮಯ್ಯ ಸುಳ್ಳು ಹೇಳ್ತಾರೆ ಶಾನೆ? ಏನು ಸುಳ್ಳು ಹೇಳೋಕ್ಕಿಲ್ಲ. ಅದಕ್ಕೆ ನೀನು ಹೋಗ್ಬಿಟ್ಟು ಹಾಗೆ ನೀನು ನೆಟ್ಟಿಗೆ ಬರೋಣ ಬಾ, ಈಗ ಸದ್ಯಕ್ಕೆ ಹೋಗೋಣ. ಸರಿ ಕಣಮ್ಮ ಆಯಿತು. ಬಾ ಒಂಚೂರು ಮೇಕಪ್ ಮಾಡ್ಕೊಂಬಿಟ್ಟು ಬರ್ತೀನಿ, ಬಾ ಹೋಗೋಣ. ಅಲ್ಲಿಗೆ ತಾನೇ ಇನ್ನೇನು ನಂದು ಇಲ್ಲಿಂದ ಅರ್ಧ ಗಂಟೆ ಅಷ್ಟೇ ಏನಿಯ. ಪಟ ಬಸ್ ಹತ್ಕೊಂಡು ಪಟ ಹೋಗ್ಬಿಟ್ಟು ಅವನಿಗೆ ಸರ್ಪ್ರೈಸ್ ಕೊಟ್ಬಿಡೋಣ. ಹೆಂಗೋ 1 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಬಿಟ್ಟು ಬರ್ಬೇಕಿತ್ತಲ್ಲ, ಮದುವೆ ಕೊಡ್ತೀನಿ ಬಾ, ಹೇಳ್ತೀನಿ ನಿಂಗೆ ಟೈಮಿಂಗ್ಸು ಅಂತ ಹೇಳಿದ್ದ. ಹೇಳೋದೇ ಬೇಡ, ಹೋಗ್ಬಿಟ್ಟು ಹಂಗೆ ಇಸ್ಕೊಂಬಿಟ್ಟು ಸರ್ನ ಬಂದ್ಬಿಡೋಣ, ಬಾ ಹೋಗೋಣ. ಬಾ. ಕಡ್ಲೆಕಾಯಿ 10 ರೂಪಾಯಿ ಕಡ್ಲೆಕಾಯಿ. ಬನ್ನಿ ಟೈಮ್ ಪಾಸ್ ಕಡ್ಲೆಕಾಯಿ 10 ರೂಪಾಯಿ ಪಾಕೆಟ್ ಅಷ್ಟೇನೆ. ಬನ್ನಿ ಯಾರನ್ನ ತಗೊಳ್ಳಿ. 10 ರೂಪಾಯಿ ಟೈಮ್ ಪಾಸ್. ಬನ್ನಿ ಬನ್ನಿ ಮೇಡಮ್, ಬನ್ನಿ ತಗೊಬನ್ನಿ ಮೇಡಮ್. ಏನ್ ಬೇಡಪ್ಪ, ಬನ್ನಿ ಮೇಡಮ್ ತಗೊಬನ್ನಿ. ಟೈಮ್ ಪಾಸ್ ಕಡ್ಲೆಕಾಯಿ 10 ರೂಪಾಯಿ. ಬನ್ನಿ 10 ರೂಪಾಯಿ. ಯಪ್ಪ, ಇನ್ನು ಸಂಜೆ ಆಗ ಗಂಟನೂ ನಮ್ಮ ಜನ ಬರೋದಿಲ್ಲ ಈ ಪಾರ್ಕ್ಗೆ. ಈ ಸಂಜೆ ಹೊತ್ನಾಗೆ ಇನ್ನೂ ಶುರುವಾಗೋದು. ಇವತ್ತು ಒಳ್ಳೆ ವ್ಯಾಪಾರ ಮಾಡ್ಕೊಂಡ್ಬಿಡ್ಬೇಕು. ಇನ್ನೇನು ಮಾಡೋಕ್ಕಾಯ್ತದೆ, ಬೇಗ ವ್ಯಾಪಾರ ಮುಗಿಸ್ಬಿಟ್ಟು. ಅಯ್ಯೋ ಅವಳು ಬೇರೆ ಲಕ್ಷ ಕೊಡು ಅಂತ ಕುಂತ್ಕೊಂಡವಳೆ. ಇನ್ನು ಅವಳು ಬೇರೆನೇ ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡು ಸಾಲ ಮಾಡ್ಬಿಟ್ಟು 1 ಲಕ್ಷ ಕೊಟ್ಬಿಟ್ಟು ಏನೋ ಒಂದು ಮಾಡ್ಬಿಟ್ಟು ಮದುವೆ ಮಾಡ್ಕೊಬಿಡ್ತೀನಿ. ಯಪ್ಪ, ಜಾಮ್ಜು ಮನಾಗ ಮದುವೆ ಮಾಡ್ಕೊಳ್ಳೋಕ್ಕೆ ಎಷ್ಟು ವರ್ಷದಿಂದ ಕಡಲೆಕಾಯಿ ಮಾರ್ಬಿಟ್ಟು ನಾನು ಸಂಪಾದನೆ ಮಾಡಿದ್ದೀನಿ. ಇವಾಗೆಲ್ಲ ಪಟ್ಟ ಅಂತೇಳ್ಬಿಟ್ಟು ಕೊಟ್ಬಿಡೋಕ್ಕಾಗ್ತೈತಾ? ಈ ಹುಡುಗಿಯರು ಹೇಳಿದ್ದೇ ಕೇಳಲ್ಲ. ಒತ್ತು ಬೀಳು ಕಡಲೆಕಾಯಿ ಮಾರಿದ್ರು 200 ರೂಪಾಯಿ ಬರೋಕ್ಕಿಲ್ಲ. ನಮ್ಮ ಕಷ್ಟ ನಮಗೆ ಗೊತ್ತು, ಈ ಹುಡುಗಿಯರ್ಗೆ ಏನು ಗೊತ್ತು ಕಷ್ಟ? ಅಯ್ಯೋ ದೇವ್ರೆ, ಏನು ಮಾಡೋದು? ಬನ್ನಿ ಟೈಮ್ ಪಾಸ್ ಕಡ್ಲೆಕಾಯಿ. ಅಮ್ಮಿ ನಿಮ್ಮ ಅಜ್ಜಿ ಹೇಳಿದ ಪಾರ್ಕ್ ಇದೆ ತಾನೇ? ಇದೇ ಪಾರ್ಕ್ ಹೆಸರೇನಿಯ ಹೇಳಿದ್ದು? ಎಲ್ಲಿ ಏನು ಕಾಣ್ತಾನೆ ಇಲ್ಲ, ಬರೀ ಜನಗಳು ವಾಕ್ ಮಾಡ್ತಾವ್ರೆ. ಅಮ್ಮೋ ಇದೇನು ಚಿಕ್ಕದಾಗೈತೆ ಅಂತ ಅನ್ಕೊಂಡ, ದೊಡ್ಡದಾಗೈತೆ ಪಾರ್ಕು. ಇದೆಲ್ಲ 10 ಜನ ಬರ್ತಾರೋ ಇಲ್ಲ ಎಲ್ಲ ನನ್ವೆ ವಾಕು ಗೀಕು ಎಲ್ಲ ಮಾಡಕ್ಕೆ ಭಾಳ ಜನ ಅಂದ್ರೆ ಭಾಳ ಜನ ಬರ್ತಾರೆ. ಈ ಕಡೆಯಿಂದ ಆ ಕಡೆಗೆ ಈ ಕಡೆಗೆ ನಾವು ಅಡ್ಡಾಡ್ಬಿಟ್ಟು ನೋಡಿದ್ರೆ ಗೊತ್ತಾಯ್ತದೆ.
ಅಲ್ಲಮ್ಮಿ ಈ ಪಾರ್ಕಾಗಿನಿ ಅಂತ ವ್ಯವಹಾರ ಮಾಡ್ತಾನಮ್ಮಿ ಅವನು. ಈ ಪಾರ್ಕಾಗ ಅದೂನುವೆ ಏನೋ ಬ್ಯಾರೆ ಆದ್ರೆ ಏನೋ ಅನ್ಬೋದು. ಈ ಪಾರ್ಕ್ ಒಳಗಡೆ ಏನ್ ವ್ಯವಹಾರ ಮಾಡಕ್ಕಾಯ್ತದೆ ಹೇಳು? ಈ ಪಾರ್ಕ್ ಒಳಗಡೆ ನನಗಂತೂನುವೆ ಈ ಪಾರ್ಕಾಗ ಏನೋ ವ್ಯವಹಾರ ಮಾಡ್ತಾನೆ, ಅದೆಲ್ಲನೂ ಸುಳ್ಳು. ಏನೋ ನಿಮ್ಮ ಅಜ್ಜಿ ಸುಮ್ಕೇನಾರ ಹೇಳ್ಬಿಟ್ಟವಳ ಅಂತ ಹೇಳ್ಬಿಟ್ಟು. ಇಲ್ಲ ಅಂದ್ರೆ ಈ ಪಾರ್ಕ್ ಒಳಗಡೆ ನೆನೆಯ ಏನಾದ್ರೂ ಇಡೀ ಪಾರ್ಕ್ ಏನೇನಿಯ ನಿನ್ ಗಂಡಂದಾಗ್ಬಿಟ್ಟಿದ್ರೆ. ಅಮ್ಮ ಏನ್ ಹಿಂಗೆ ಹೇಳ್ತಿದ್ಯಾ? ಪಾರ್ಕೆ ನನ್ ಗಂಡಂದ? ಇದೆಲ್ಲ ಗೌರ್ಮೆಂಟ್ ಅಲ್ವೇ ನಮ್ಮ ಪಾರ್ಕು? ಪ್ರೈವೇಟ್ ಆಗೇ ಇರ್ಬೋದು, ಯಾರಿಗ್ ಗೊತ್ತು? ಇಡೀ ಪಾರ್ಕ್ ಏನೇನಿಯ ನಿನ್ ಗಂಡನ ಹೆಸರಿನಾಗೆ ಐತೇನೇನೋ, ಯಾರಿಗ್ ಗೊತ್ತು ಅಲ್ವಾ? ಚೀನಾದವನಲ್ವಾ, ಬಂದು ತಗೊಂಡಿರ್ತಾನೆ. ಈಗೆಲ್ಲ ಮಾರಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ತಿರ್ಬೋದೇನೋ, ಚೀನಾಗ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಮಗಳೇ, ಯಾವ್ದನ್ನು ಅಷ್ಟು ಸುಲಭವಾಗಿ ಇದು ಮಾಡೋಕ್ಕಾಗಲ್ಲ ಮಗಳೇ. ನೀನೇನು ಅನ್ಕೊಂಡಿದ್ಯಾ ಮಗಳೇ ನೀನು? ಬಿಡು, ನಿನ್ನ ಗಂಡಂಗೆ ಗುರ್ಸಕ್ಕೆ ಒಂದೊಳ್ಳೆ ಚಾನ್ಸ್ ಸಿಕ್ತು ನಮ್ಗಂತೂ. ನೀನು ಹೇಳಿ ನನಗೆ ಗಾಬರಿ ಆಯ್ತೈತಿ. ಅಲ್ಲ ಕಣಮ್ಮ, ಈ ಪಾರ್ಕೆ ನನ್ನ ಗಂಡಂದಾಗ್ಬಿಟ್ರೆ ಕಾಲ ಮೇಲೆ ಕಾಲು ಹಾಕೊಂಡು ಓಡಾಡ್ಕೊಂಬಂದ್ಬಿಡ್ತಿದ್ದೆ ನಾನಂತೂ. ಅದೇ ಇನ್ನೂ ಗೊತ್ತಿಲ್ವಲ್ಲ ನನ್ನ ಗಂಡಂದು ಹೌದಾ ಅಲ್ವಾ ಅಂತ ಹೇಳ್ಬಿಟ್ಟು. ತಿಳ್ಕೊಳ್ಳೋಣ ಇರು ಅಮ್ಮ. ಈ ಕಡೆ ಎಲ್ಲ ಓಡಾಡ್ಕೊಂಬಂದಿದ್ದಾಯ್ತು, ಬಾ ಆ ಕಡೆ ಹೋಗೋಣ. ಆ ಕಡೆ ಎಲ್ಲ ಓಡಾಡ್ಕೊಂಬಿಟ್ಟು ಬಂದರೆ ಹೆಂಗೋನು ಸಿಕ್ಕರು ಸಿಗ್ಬೋದೇನೋ ಅವನು. ಇಲ್ಲೆಲ್ಲ ಓಡಾಡ್ತಿರ್ತಾನೆ, ಕಾಣಿಸ್ತದಲ್ಲ ನೋಡಮ್ಮ. ಬಾ, ಇಷ್ಟು ದೂರನೇ ಬಂದಿದ್ದೀವಂತ, ಇನ್ನೇನು ಹಂಗೆ ಹೋಗೋಕ್ಕಾಯ್ತದ? ಇಷ್ಟು ದೂರ ಬಂದ್ಬಿಟ್ಟು ಹಂಗೇನೇ ಬೇಡ ಅಂತ ಹೇಳ್ಬಿಟ್ಟು ಹೋಗೋಕ್ಕಾಯ್ತದ? ಬಾ, ಏನಾಗಕ್ಕಿಲ್ಲ, ಹೋಗೋಣ ಬಾ. ಬಾಮ, ಆ ಕಡೆ ಕರ್ಕೊಂಡೋಯ್ತೀನಿ ಬಾ. ನಾನು ಇವಾಗ ಕಾಲೇಜ್ಗೆ ಹೋಗ್ಬೇಕಾದ್ರೆ ಪಾರ್ಕಿಗೆ ಬರ್ತಿದ್ದೆ, ಅಲ್ಲೆಲ್ಲ ಓಡಾಡ್ತಾ ಇದ್ದೆ ಕಣಮ್ಮ. ಪಾರ್ಕಿಗೆ ಬಂದಾಗ ಎಲ್ಲನೂ. ಬಾ ಹೋಗೋಣ. ಎಷ್ಟಪ್ಪ ಕಡ್ಲೆಕಾಯಿ? ಮೇಡಮ್ 10 ರೂಪಾಯಿಗೆ ಕೊಡ್ತೀನಿ ನೋಡಿ. ಪಾಕೆಟ್ ಮಾಡ್ಬಿಟ್ಟು ಕೊಡ್ತೀನಿ ನಿಮಗೆ. ಹುರಿದಿರೋ ಬೇಕಾ, ಯಾವ ಥರ ಬೇಕು ಆ ಥರ ಕಡ್ಲೆಕಾಯಿನ ಕೊಡ್ತೀನಿ ನೋಡಿ. ಕೆಂಡ ಎಲ್ಲ ಇಟ್ಕೊಂಡು ಇದು ಮಾಡ್ತಾ ಇದ್ದೀನಿ. ಮಾಮೂಲಿ ಕಡ್ಲೆಕಾಯಿ ಕೊಡಪ್ಪ, ಮಾಮೂಲಿದೇನೆ ಕೊಡು. ಒಂದು 20 ರೂಪಾಯಿ ಕೊಡು ಮೇಡಮ್. ತಗೊಳ್ಳಿ, ಹಸಿ ಕಡ್ಲೆಕಾಯಿ ಬೇರೆ ಅವೆ, ಸೂಪರ್ ಆಗಿರ್ತವೆ ಮೇಡಮ್. ನೀವು ತಗೊಳ್ಳಿ, 20 ರೂಪಾಯಿಗಲ್ಲ, ಒಂದು 30 ರೂಪಾಯಿಗೆ ತಗೊಳ್ಳಿ ಮೇಡಮ್. ಸೇರೆ ಹಾಕಿ ಕೊಟ್ಬಿಡ್ತೀನಿ. ಅಷ್ಟೊಂದು ತಗೊಂಡು ಏನಪ್ಪ ಮಾಡೋಣ? ಸರಿ ಬಿಡು, ಮನೆಗೆ ತಗೊಂಡು ಹೋಗಕ್ಕಾಗ್ತೈತೆ, ಕೊಡಪ್ಪ. ಅಮ್ಮ, ಇವ್ನು ನನ್ನ ಹುಡುಗ ಕಂಡಂಗೆ ಕಾಣಿಸ್ತಿಲ್ವಾ? ನಿನಗೂ ಹಂಗೆ ಕಾಣಿಸ್ತಾವನ? ನನಗೂ ಹಂಗೆ ಕಾಣಿಸ್ತಾವನೆ. ಬಿಸಿನೆಸ್ಸು ಅಂತಂದರೆ ಇಲ್ಲ ಇಲ್ಲ ಇಲ್ಲ, ಅವನಲ್ಲ ಅಂತ ಅನ್ನಿಸ್ತದೆ ಹೇಳಮ್ಮಿ. ಅಲ್ಲ, ಬಿಸ್ನೆಸ್ಸು ಅಂತಂದರೆ ಹೆಂಗೆ ಹೇಳು? ಅಲ್ಲ, ಕಡಲೆಕಾಯಿ ಮಾರ್ತಿರೋನೆ. ಛೇ, ನಮ್ಮ ಹಳ್ಳಿ ಅಂದರು ಚೀನಾ ಹಳ್ಳಿ ಅಂದರು ಕಡಲೆಕಾಯಿ ಯಾಕೆ ಮಾಡ್ತಾರೆ? ಅವ್ರ ಥರನೇ ಬ್ಯಾರೆ ಯಾರೋ ಅಂತ ಅನ್ನಿಸ್ತದೆ ತಗ. ನಮ್ಮ ಹಳ್ಳಿ ಅಂದ್ರೇನು, ನಮ್ಮ ಹಳ್ಳಿ ಅಂದರು ಸ್ಟ್ಯಾಂಡರ್ಡ್ ಅಂದ್ರೇನು? ನಮ್ಮ ಹಳ್ಳಿ ಅಂದರು ಹೋಗಿ ಪಾರ್ಕಿಗೆ ಬಂದ್ಬಿಟ್ಟು ಕಡಲೆಕಾಯಿ ಮಾರೋದು ಅಂದ್ರೇನು? ಛೇ ಇಲ್ಲ 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 ಇಲ್ಲ, ಸುಮ್ಕಿರು. ಅವರಲ್ಲ ಅಂತ ಅನ್ನಿಸ್ತದೆ. ಆದರೆ ಎಲ್ಲ ಹುಡ್ಕೊಂಬಿಟ್ಟು ಬಂದ್ವಿ ನಾವು, ಇಡೀ ಪಾರ್ಕೆಲ್ಲ ಇವ್ರದ್ದೇ ಕಾಣಿಸ್ತಾ ಇತ್ತು. ಇವ್ರು ಒಬ್ಬರೇ ಕಾಣಿಸ್ತಿರೋದು ನನಗೆ. ನೀವು ಅಜ್ಜಿ ಏನಾರ ಇದನ್ನ ಹೇಳೋಕ್ಕೆ ಅಂತಲೇ ನೀ ಪಾರ್ಕ್ ಕಳಿಸ್ಬಿಟ್ಲಾ ಅಂತ ಹೇಳ್ಬಿಟ್ಟು. ತಗೊಳ್ಳಿ ಮೇಡಮ್, ಒಂದು ಸೇರಿದೆ ನೋಡಿ ಮೇಡಮ್. 30 ರೂಪಾಯಿ ಕೊಡಿ ಸಾಕು. 30 ರೂಪಾಯಿಗೆ ಒಂದು ಸೇರು ಮೇಡಮ್. ಸರಿ ಕೊಡಪ್ಪ. ಲಾಸ್ಟ್ ಟೈಮ್ ತಗೊಂಡಾಗ ನೀನು 10 ರೂಪಾಯಿ ನೀನು ಇದು ಕೊಟ್ಟಿರಲಿಲ್ಲ, ವಾಪಸ್ ಕೊಟ್ಟಿರಲಿಲ್ಲ. ಈಗ ನಾನು 20 ರೂಪಾಯಿ ಕೊಡ್ತೀನಿ ಮೇಡಮ್. ನೀವು ತಗೊಂಡಾಗ ನಾನು ಕೊಟ್ಟಿರಲಿಲ್ವಾ ಮೇಡಮ್? 10 ರೂಪಾಯಿಗೆಲ್ಲ ಹಿಂಗೆ ಮೋಸ ಮಾಡಬೇಡಿ ಮೇಡಮ್. ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಿ ಮೇಡಮ್. ನಾವು ಬೆಳಿಗ್ಗೆಯಿಂದ ಸಂಜೆ ಗಂಟನೂ ಇಲ್ಲೇನೇ ಕಡಲೆಕಾಯಿ ಮಾರ್ಬಿಟ್ಟು ನಾವು ಜೀವನ ಮಾಡಬೇಕು ಮೇಡಮ್. ನಾನು ಯಾರಿಗೂ ಹಂಗೆಲ್ಲ ಚಿಲ್ಲರೆ ಪಲ್ರೆಲ್ಲ ಇಸ್ಕೊಳಕ್ಕಿಲ್ಲ ಮೇಡಮ್. ಅದೆಲ್ಲ ನಾವು ಇಸ್ಕೊಳಕ್ಕಿಲ್ಲ ಮೇಡಮ್. ನಾವು ತುಂಬ ಅಂದ್ರೆ ತುಂಬ ನಿಯತ್ತಿನ ಮನಸ್ಸೆ ಮೇಡಮ್. ನೀವು ನೋಡಿ, ನನಗೆ ಕರೆಕ್ಟಾಗಿ ಕೊಟ್ಬಿಡಿ ಮೇಡಮ್ ದುಡ್ಡನ್ನ. ಮೋಸ ಮಾಡಬೇಡಿ ಮೇಡಮ್, ಪ್ಲೀಸ್ ಮೇಡಮ್. ಅಮ್ಮ, ಇವನೇ ಕಣಮ್ಮ, ಧ್ವನಿ ಗಿನಿ ಎಲ್ಲ ಒಂದೇ ಥರ ನೆನೆ ಐತೆ. ಅಮ್ಮ, ಇವನೇ ಕಣಮ್ಮ, ಇವನೇ ನೆನೆಯ ಕಡಲೆಕಾಯಿ ಮಾರ್ತಿರೋ ನೆನೆಯ ಅನ್ನಿಸ್ತದೆ. ಹಚ್ಚಿ ಇವನು ತೋರ್ಸಕ್ಕೆ ಅಂತ ಇಲ್ಲಿ ಕಳಿಸ್ತಾ ಅಂತ ಅಂದರೆ ಇವನು ಚೀನಾದವನಲ್ಲ. ಇವನು ಕಡಲೆಕಾಯಿ ಮಾರೋನ ಇವನು. ಅಮ್ಮ, ಯಾಮಾರ್ಬಿಟ್ವ ನಾವು. ಅಮ್ಮ, ಇವನೇ ಕಣಮ್ಮ, ಇವನೇ. ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಅವ್ನು ಧ್ವನಿ ಕೇಳಿದ್ರೆ ಗೊತ್ತಾಗಕ್ಕಿಲ್ವಾ? ಅವ್ನು ತಲೆ ಕೂದಲು ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಅಮ್ಮ, ಇವನೇ ಕಣಮ್ಮ. ಮಗಳೇ, ಒಂದು ಫೋನ್ ಹಾಕು ಸುಮ್ಕೆ ನನಗೆ ನೋಡೋಣ. ಇವನಲ್ವ ಅಂತ ಗೊತ್ತಾಗ್ಬೇಕಲ್ಲ. ಮಾಡು, ಒಂದು ಫೋನ್ ಮಾಡು. ಮಾಡ್ತೀನಿ. ಎಷ್ಟು ಮೋಸ ಮಾಡ್ತೀಯಪ್ಪ? ಸರಿ ಬಿಡು, ಕೊಟ್ಟಿದ್ದೀನಿ 30 ರೂಪಾಯಿನ. ಪದೇ ಕೊಟ್ಟಿಲ್ಲ ಅಂತ ಅನ್ಬೇಡ ನೀನು. ಯಾವಾಗೂ ಹಿಂಗೇನೇ ಅನ್ನೋದು. ಅಮ್ಮ, ರಿಂಗ್ ಆಯ್ತೈತೆ. ಅಯ್ಯೋ ಮಗಳೇ, ಇವನೇ ಫೋನ್ ಇತ್ತದ. ಹಲೋ, ಹಾ ಬೇಬಿ, ಹೇಳು. ಎಲ್ಲಿದ್ದೀರಾ? ಹಾ ಬೇಬಿ, ಅದು ಬಿಸಿನೆಸ್ ಮೀಟಿಂಗ್ ಇತ್ತು ಬೇಬಿ. ಅದಕ್ಕೆ ನಾನು ಚೀನಾದವ್ರ ಜೊತೆ ಬಿಸಿನೆಸ್ ಮೀಟಿಂಗ್ ಮಾಡ್ತಾ ಇದ್ದೆ ಬೇಬಿ. ನಾನು ಫುಲ್ಲು ಬಿಸ್ನೆಸ್ಸು, ಟೆನ್ಷನ್ನು, ಅದು ಇದು. ನಾನು ಹೇಳಿದ್ನಲ್ಲ ಬೇಬಿ ನಿಂಗೆ, ನಾನು ಮಾರ್ನಿಂಗು ಸಂಜೆ ಎಲ್ಲನೂ ಜಾಸ್ತಿ ಬ್ಯುಸಿ ಇರ್ತೀನಿ ಅಂತ ಹೇಳಿ. ನಾನೀಗ ತುಂಬ ಬ್ಯುಸಿ ಇದ್ದೀನಿ. ಅದು ನಮ್ಮ ಕಸ್ಟಮರ್ ಸರ್ವಿಸ್ ಅದು ಇದೆಲ್ಲ ತುಂಬ ಜಾಸ್ತಿ ಇದೆ ಬೇಬಿ. ಅದಕ್ಕೆ ಅದು ಬೇರೆ 10 ಕೋಟಿ ಇವಾಗ ಲಾಸ್ ಆಗ್ತಾ ಇತ್ತು ಬೇಬಿ. 10 ಕೋಟಿ ಒಂದೇ ಸಲ ಲಾಸ್ ಆಗ್ತಿತ್ತು. ನಾನೇನಾದ್ರು ಸ್ವಲ್ಪ ಯಾಮಾರ್ಬಿಟ್ಟಿದ್ರೆ 10 ಕೋಟಿ ಹೋಗ್ಬಿಡೋದು. ನಾನು ಸ್ವಲ್ಪ ಅಲರ್ಟ್ ಆಗಿದ್ದು 10 ಕೋಟಿ ಸೇವ್ ಮಾಡ್ಕೊಂಡಿದ್ದೀನಿ ಬೇಬಿ. ನೀನು ಕೇಳಿದ್ದೀರ 1 ಲಕ್ಷ, ಅದನ್ನು ನಾನು ಸಂಜೆ ಅಷ್ಟೊತ್ತಿಗೆ ಕೊಟ್ಬಿಡ್ತೀನಿ. ಮನೆ ಹತ್ರನೇ ತಂದು ಕೊಟ್ಬಿಡ್ತೀನಿ ಸಂಜೆ ಅಷ್ಟೊತ್ತಿಗೆ. ಸರಿನಾ? ನೀನೇನು ಡೋಂಟ್ ವರಿ, ನೀನೇನು ಯೋಚನೆ ಮಾಡಬೇಡ ಬೇಬಿ. ಇಲ್ಲಿ ಬಿಸ್ನೆಸ್ ಅಲ್ವಾ, ಸ್ವಲ್ಪ ಹಂಗೇನೆ. ನೀನು ಫೋನ್ ಎತ್ತಲಿಲ್ಲ, ಫೋನ್ ನಾನು ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಬೇಡ ಬೇಬಿ. ನಾನು ಮಧ್ಯಾಹ್ನ ಮಾತ್ರ ಫ್ರೀ ಇರ್ತೀನಿ. ಇನ್ನು ಬೆಳಿಗ್ಗೆ 11 ಗಂಟೆ ತನಕ ನಾನು ಬ್ಯುಸಿ ಇರ್ತೀನಿ. ಸಂಜೆ 4 ಗಂಟೆಯಿಂದ 7-8 ಗಂಟೆ ತನಕ ಸ್ವಲ್ಪ ಬ್ಯುಸಿ ಇರ್ತೀನಿ ಬೇಬಿ. ಹೌದಾ? ಏನು ಬಿಸ್ನೆಸ್ ಅಂತ ಕೇಳ್ಬೋದಾ?
ಬೇಬಿ ಅದು ಅದೆಲ್ಲ ಇಲ್ಲ, ಕಾರ್ 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 ಬಿಸ್ನೆಸ್ ನಮ್ದೆಲ್ಲ. ನಾನು ಚೀನಾ ಕಾರ್ಸು ಸೇಲ್ಸ್ ಸರ್ವಿಸು ಬಿಸ್ನೆಸ್ಸು. ಬೇಬಿ ಐ ಆಮ್ ಬ್ಯುಸಿ. ಓಕೆ. ಕಸ್ಟಮರ್ಸ್ ತುಂಬ ಜನ ಬರ್ತಿದ್ದಾರೆ ಈ ಟೈಮಲ್ಲಿ. ಕಸ್ಟಮರ್ಸ್ ಎಲ್ಲ ಹ್ಯಾಂಡ್ಲ್ ಮಾಡಬೇಕು, ಮೀಟಿಂಗ್ ಹ್ಯಾಂಡ್ಲ್ ಮಾಡಬೇಕು, ಇದೆಲ್ಲ ತುಂಬ ಕಷ್ಟ ಆಗುತ್ತೆ ಬೇಬಿ. ಅದಕ್ಕೆ ನಿಂಗೆ ಹೇಳಿದ್ದು ನಾನು ಫೋನ್ ಮಾಡೋ ತನಕ ಮಾಡೋಕೆ ಹೋಗ್ಬೇಡ, ನಾನು ಬ್ಯುಸಿ ಇರ್ತೀನಿ ಅಂತ. ನೀನು ಇವತ್ತು ಮೀಟ್ ಮಾಡೋಕೆ ಕರೆದ್ರೂ ನಾನು ಅದಕ್ಕೆ ಹೇಳಿದ್ದು, ನಾನು ಬ್ಯುಸಿ ಇದ್ದೀನಿ ಅಂತ ಹೇಳಿ. ನೀನು ತಲೆ ಕೆಡಿಸ್ಕೊಬೇಡ ಬೇಬಿ. ಓಕೆ. ನೀನು ತಲೆ ಕೆಡಿಸ್ಕೊಬೇಡ. ನಾನು ಈವ್ನಿಂಗ್ ಬರ್ತೀನಿ, ಈವ್ನಿಂಗ್ ಮನೆ ಹತ್ರನೇ ಬರ್ತೀನಿ. ಓಕೆ. ಅತ್ತೆಗೆ ಹೇಳ್ಬಿಟ್ಟು ಬಿಸಿ 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 ಚಿಕನ್ ಸಾಂಬಾರ್ ರೆಡಿ ಮಾಡಿಸಿರು. ಓಕೆ. ನಾನು ಬರ್ತೀನಿ, ಈಗ ನಾನು ಬ್ಯುಸಿ ಇದ್ದೀನಿ. ಬೇಬಿ ಕಸ್ಟಮರ್ ಬಂದರು, ಕಟ್ ಮಾಡ್ತೀನಿ. ಸರ್ ಹೇಳಿ ಸರ್, ಏನು ಕೊಡಲಿ, ಎಷ್ಟು ರೂಪಾಯಿ ಕೊಡಲಿ ಕಡಲೆಕಾಯಿನ? 10 ರೂಪಾಯಿ ಕೊಡಪ್ಪ, 10 ರೂಪಾಯಿಗೆ ಸಾಕು. ಏ ಸಾ ತಗೊಳ್ಳಿ ಸಾ, ಸಖತ್ತಾಗಿರ್ತದೆ ಕಡಲೆಕಾಯಿ, ಸೂಪರ್ ಆಗಿರ್ತದೆ, ತಗೊಳ್ಳಿ ಸಾ. ಕಮ್ಮಿ ರೇಟ್ಗೆ ಏನು ಯಾಕೆ ಕೊಡ್ತೀನಿ, ತಗೊಳ್ಳಿ ಸಾ ನೀವು. ಏನ್ ಬೇಡ ಅಂತ ಹೇಳಿದ್ನಲ್ಲ, 10 ರೂಪಾಯಿಗೆ ಉರ್ದಿರೋ ಕೊಡು. ಆ ಕೆಂಡ ಕಾಯಿಸ್ಬಿಟ್ಟು ಬೇಗ ಉರಿ. ನನಗೆ ಆರಿರವೆಲ್ಲ ಬೇಡ. ಆ ಕೆಂಡ ಇಕ್ಕಿದೆಯಲ್ಲ ಅದು ಉರಿದ್ಬಿಟ್ಟು ಇಲ್ಲೇ ಕೂತಿರ್ತೀವಿ. ಒಂದು 10 ರೂಪಾಯಿಗೆ ಒಂದು 4 ಪ್ಯಾಕೆಟ್ ತಂದು ಕೊಡು. ಕೂತ್ಕೊಳ್ಳಿ, 10 ನಿಮಿಷನೂ ಬೇಕಿಲ್ಲ, 5 ನಿಮಿಷ ಪಟ್ಟ 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 ರೆಡಿ ಮಾಡ್ಬಿಟ್ಟು ನೀವು ಮುಂದಕ್ಕೆ ತಂದು ಕೊಡ್ತೀನಿ. ನೀವು ಕೂತ್ಕೊಳ್ಳಿ. ಓ, ಬೇಗನೆ ಏನೋ ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ತಂದು ಕೊಡು. ಅದಕ್ಕೆಲ್ಲನೂ ಸ್ವಲ್ಪ ಬಿಸಿ 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 ಇರಲಿ. ಒಂಚೂರು ಸ್ವಲ್ಪ ಎಲ್ಲ ಉಪ್ಪುಪ್ಪಾಗಿ ಮಾಡ್ತಾರಲ್ಲ ಆ ಥರ ಮಾಡ್ಬಿಟ್ಟು ತಂದು ಕೊಡು. ಟೋಟಲ್ 4 ತಂದು ಕೊಟ್ಬಿಡು ಸಾಕು. ಸರಿ ಸಾ, ಆಯ್ತು ಆಯ್ತು. ಮಗಳೇ, ಯಾಮಾರ್ಬಿಟ್ವಿ ಮಗಳೇ, ಯಾಮಾರ್ಬಿಟ್ವಿ. ನೋಡ್ದ ಏನಾಯ್ತು ಅಂತ ಹೇಳ್ಬಿಟ್ಟು ಈ ಕಳ್ಳನ ಮಗ ಈ ನನ್ನ ಮಗನ ಕೆರ ತಗೊಂಡು ಜ್ವರ ಬರೋ ಗಂಟ ಹೊಡಿಬೇಕು ಅಂತ ಅನ್ನಿಸ್ತೈತೆ. ಮಗಳೇ ಬೇಡ, ಇಲ್ಲೆಲ್ಲ ನಮ್ಮ ಮರ್ವದಿನೇ ಹೋಯ್ತದೆ. ಊರು ತುಂಬ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡ್ಕೊತಾ ಇರ್ತಾರೆ. ಆಮೇಕಿಂದ ನಮ್ಮ ವೀಡಿಯೋ ಎಲ್ಲ ವೈರಲ್ ಆಗೋಗ್ಬಿಟ್ಟು ಮಾನ ಮರ್ವದಿ ಹೋಯ್ತದೆ. ಈ ಲೋಪರ್ ನನ್ನ ಮಗ ಮಂತಾಗ ಬಂದಂಗೆ ನೋಡ್ಕೊಳ್ಳೋಣ. ಈಗ ನೋಡಿ ಎಂತ ಯಾಮರ್ಸ್ಬಿಟ್ನಿ ನಮ್ಮನ್ನ. ಲೋಪರ್ ನನ್ನ ಮಗ ಎಷ್ಟು ಮೋಸ ಮಾಡ್ಬಿಟ್ಟ, ಚೀನಾಗೀನ ಅಂತ ಹೇಳ್ಕೊಂಡು. ನೋಡ್ದ ನಿಮ್ಮ ಅಜ್ಜಿ ಇದಕ್ಕೆ ಅನಿಸ್ತದ ನಮ್ಮನೇಲಿ ಕಳಿಸಿದ್ದು. ನೋಡ್ದ ಎಷ್ಟು ಮೋಸ ಮಾಡ್ದ. ಅಮ್ಮ, ಯಪ್ಪ ಭಯ ಆಯ್ತಾಯ್ತಂಗೆ. ಯಾಮಾರ್ಬಿಟ್ಟು ಕಟ್ಕೊಂಡು ಗಿಟ್ಕೊಂಡ್ಬಿಟ್ಟಿದ್ರೆ ಏನಾಗದಮ್ಮ ನನ್ನ ಕತೆ. 3 ನಾಮ ಆಗೋಗೋದಲ್ವೇನಮ್ಮ. ಯವ್ವ, ನಂಗೆ ನೆನೆಸ್ಕೊಂಡ್ರೇನ್ಯಾ ಕೈ ಕಾಲೆಲ್ಲ ನಡುಕ್ತಾವೆ. ಬಾಮ ಫಸ್ಟಿಗಿಂತ ಹೊಂಟೋಗ್ಬಿಡಣ. ಯಾರಿಗಾನ ಗೊತ್ತಾದ್ರೆ 3 ಕಾಸು ಮರ್ವದಿ ಇರಾಕಿಲ್ಲ ಕಣಮ್ಮ. ಮರ್ವದಿ ಹೊಂಟೋಯ್ತದೆ. ಬಾಮ ಹೋಗ್ಬಿಡಣ. ನಡಿ ನಡಿ.